ಗೃಹಲಕ್ಷ್ಮಿ 26ನೇ ಕಂತಿನ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ನಮಸ್ಕಾರ ಎಲ್ಲರಿಗೂ. ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಗೃಹಲಕ್ಷ್ಮಿ 26ನೇ ಕಂತಿನ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದ ನಂತರ ತುಂಬ ಲೇಟ್ ಆಗುವುದಿಲ್ಲ. ಯಾಕೆಂದರೆ ಗೃಹಲಕ್ಷ್ಮಿಯರ ಖಾತೆಗೆ 2 ಕಂತನ್ನು ಆಲ್ರೆಡಿ ಜಮಾ ಮಾಡ್ತೇವೆ ಅಂತ ಕೂಡ ಮೊನ್ನೆ ಸದನದಲ್ಲಿ ಕೂಡ ಹೇಳಿದರು. ಅದಾದ ನಂತರ 2 ಹಣಕಾಸು ಇಲಾಖೆಯಿಂದ 2 ಕಂತಿನ ಹಣ ಅಂದರೆ 5,000 ಕೋಟಿ ಕೂಡ ಟ್ರಾನ್ಸ್ಫರ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಾಗಿದೆ. ಈಗ 25ನೇ ಕಂತು ಆಲ್ರೆಡಿ ಜಮಾ ಆಗ್ತಾ ಉಂಟು. ಇನ್ನೂ ಕೂಡ ಒಂದು 40% ಜನರಿಗೆ ಬಾಕಿ ಉಂಟು ಜಮಾ ಆಗಲಿಕ್ಕೆ. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ 26ನೇ ಕಂತಿನ ಬಗ್ಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಕಂಪ್ಲೀಟ್ ವಿಡಿಯೋ ನೋಡಿ. ಅದೇ ರೀತಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಕೂಡ ಮಾಡಿ. ಮೊದಲನೇದಾಗಿ 25ನೇ ಕಂತಿನ ಹಣ ಬಿಡುಗಡೆಯಾಗಿ 8ರಿಂದ 10 ದಿನವಾಯಿತು. ಅದು ಅಪ್ರಾಕ್ಸಿಮೇಟ್ ಈಗ ಒಂದು 70%, 65ರಿಂದ 70% ಜನರಿಗೆ ಜಮಾ ಆಗಿದೆ. ಇನ್ನೂ ಕೂಡ 30ರಿಂದ 35% ಜನರಿಗೆ ಬಾಕಿ ಉಂಟು. ಅಂದರೆ ಜಿಲ್ಲಾವಾರು ಜಮಾ ಆಗ್ತಾ ಇರುವಂಥದ್ದು. ಅಂದರೆ ಯಾರಿಗೆಲ್ಲ ಈಗ ಹಣ ಬಂದಿಲ್ಲ ಇನ್ನೂ ಕೂಡ 25ನೇ ಕಂತು, ಆಲ್ಮೋಸ್ಟ್ ಒಂದು ಕಮೆಂಟ್ಸ್ ಬರ್ತಾನೆ ಉಂಟು 25ನೇ ಕಂತು ಬಂದಿಲ್ಲ ಅಂತ ಹೇಳಿ. ಯಾರಿಗೆಲ್ಲ ಬಂದಿಲ್ಲ ಅಂಥವರಿಗೆ ಇನ್ನು 3ರಿಂದ 4 ದಿವಸದಲ್ಲಿ 25ನೇ ಕಂತು ಬರುತ್ತೆ. ಅದೇ ರೀತಿ 26ನೇ ಕಂತು ಕೂಡ ಬಿಡುಗಡೆ ಹಂತದಲ್ಲಿದೆ. 26ನೇ ಕಂತಿಗೆ ಸಂಬಂಧಪಟ್ಟಂತೆ 25ನೇ ಕಂತು ಬಿಡುಗಡೆ ಮಾಡಿರುವಂತಹ ಸಂದರ್ಭದಲ್ಲಿ 26ನೇ ಕಂತನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ 5 ಕಂತು ಬಾಕಿ ಇತ್ತು. ಅದರಲ್ಲಿ 2 ಕಂತನ್ನು ಅಂದರೆ 25 ಮತ್ತು 26 ಈ 2 ಕಂತನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳಿ ನನ್ನ ಕಡೆಯಿಂದ ಇನ್ನು ಹಣ ಜಮಾ ಆಗುವುದು ಮಾತ್ರ ಬಾಕಿ ಇರುವಂಥದ್ದು ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸಚಿವೆಯಾದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಅವರು ಹೇಳಿದ ನಂತರ ಅದು ನಿಮಗೆ ಜಮಾ ಆಗಿಯೇ ಆಗುತ್ತೆ. ಯಾಕೆಂತ ಹೇಳಿದರೆ ಹಣಕಾಸು ಇಲಾಖೆಯಿಂದ ಆಲ್ರೆಡಿ 5,000 ಕೋಟಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಬಂದ ನಂತರ ಅಲ್ಲಿಂದ ಸ್ವಲ್ಪ ಪ್ರೊಸೆಸಿಂಗಿಗೆ ಟೈಮ್ ತಗೊಳ್ಳುತ್ತೆ. ಅದಾದ ನಂತರ ಈಗ 25ನೇ ಕಂತು ಬಂದಿದೆ. ಅದು ಒಟ್ಟಿಗೆ ಹಾಕಲಿಕ್ಕೆ ಆಗೋದಿಲ್ಲ. ಅಂದರೆ 2,000 + 2,000 4,000 ಒಬ್ಬರ ಅಕೌಂಟಿಗೆ ಹಾಕಲಿಕ್ಕೆ ಟೆಕ್ನಿಕಲ್ ಇಶ್ಯೂ ಆಗುತ್ತೆ. ಆದ ಕಾರಣ ಮಾತ್ರ ತುಂಬ ಜನರು ಕಮೆಂಟ್ಸಲ್ಲಿ ತಿಳಿಸ್ತಾರೆ ಕಾಂಗ್ರೆಸ್ ಅವರಲ್ಲಿ ದುಡ್ಡಿಲ್ಲ, ಆ ರೀತಿ ಬರ್ತಾ ಇಲ್ಲ ಅಂತ. ಹಾಗೆಲ್ಲ. ಯಾಕೆಂತ ಹೇಳಿದರೆ ತುಂಬ ಅಂದರೆ 5,000 ಕೋಟಿ ಅಂತ ಹೇಳಿದರೆ ಅದು ಸಣ್ಣ ಅಮೌಂಟ್ ಅಲ್ಲ. ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು, ಟೆಕ್ನಿಕಲ್ ಇಶ್ಯೂ ಎದುರಾಗುತ್ತೆ. ಅದನ್ನೆಲ್ಲ ಹಾಗೆ ಜಿಲ್ಲಾವಾರು 2-3 ದಿವಸ ಹೀಗೆ ಬಿಟ್ಟು ಹಣ ಜಮಾ ಆಗ್ತಾ ಇರುವಂಥದ್ದು. ಒಮ್ಮೆಲೇ ಬಿಡುಗಡೆ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ನಾವು ಫಾರ್ ಎಕ್ಸಾಂಪಲ್ ನಮ್ಮದೇ ಅಕೌಂಟಲ್ಲಿ ನೋಡಿದ್ರೂ ಕೂಡ ನಾವು ಸ್ವಲ್ಪ ಅಂದರೆ ನಮ್ಮ ಲಿಮಿಟ್ಸ್ಗಿಂತ ಹೆಚ್ಚು ನಾವು ಟ್ರಾನ್ಸ್ಫರ್ ಮಾಡಿದರೆ ನಮ್ಮ ಅಕೌಂಟೇ ಬ್ಲಾಕ್ ಆಗುತ್ತೆ. ಅದೇ ರೀತಿ ಈಗ 5,000 ಕೋಟಿಯನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿ 2,500 ಕೋಟಿ ಆದರೂ ಒಂದೇ ದಿವಸದಲ್ಲಿ ಜಮಾ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಒಂದು 10ರಿಂದ 15 ದಿವಸ ತಗೊಳ್ಳುತ್ತೆ. ಮತ್ತು ಬ್ಯಾಂಕ್ಗಳ ರಜೆ ಕಂಟಿನ್ಯೂಸ್ ಇರುವುದರಿಂದ ಅಲ್ಲಿ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಸಮಸ್ಯೆ ಎದುರಾಗಿತ್ತು. ಆದರೆ ಈಗ 3-4 ದಿನದಿಂದ ಪುನಃ ಅಮೌಂಟ್ ಬರ್ತಾ ಉಂಟು. ಅಂದರೆ ಜಿಲ್ಲಾವಾರು ಅಂತ ಹೇಳಿದರೆ ತುಂಬ ಜಿಲ್ಲೆ ಅಂದರೆ ಎಲ್ಲ ಒಟ್ಟಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಜಿಲ್ಲಾವಾರು ಯಾವ್ಯಾವ ಜಿಲ್ಲೆಗೆ ಬಾಕಿ ಇತ್ತು ನಾನು ಕೊನೆಯ ವಿಡಿಯೋದಲ್ಲಿಂದ ಹೇಳಿದ್ದೆ ಯಾವುದೆಲ್ಲ ಜಿಲ್ಲೆಗೆ ಬಾಕಿ ಉಂಟು ಅಂತೇಳಿ. ಅವರಿಗೆ ಕೂಡ ಜಮಾ ಆಗ್ತಾ ಉಂಟು. ಇನ್ನು ಕೂಡ ವೆಯ್ಟ್ ಮಾಡಿ 4ರಿಂದ 5 ದಿವಸ ವೆಯ್ಟ್ ಮಾಡಿದರೆ ನಿಮಗೆ 25 ಕಂತು ಬರುತ್ತೆ. ಮತ್ತು ಯಾರಿಗೆಲ್ಲ 25ನೇ ಕಂತು ಲಾಸ್ಟಿಗೆ ಬಂದಿದೆ ಅವರಿಗೆ 26ನೇ ಕಂತು ಮೊದಲಿಗೆ ಬರುವಂತಹ ಚಾನ್ಸಸ್ ಕೂಡ ಇದೆ. ಸದನದಲ್ಲಿ ಇದರ ಬಗ್ಗೆನೇ ಚರ್ಚೆ ಆಗಿತ್ತು, 4-5 ಕಂತು ಬಾಕಿ ಇರುವಂತಹ ಬಗ್ಗೆ. ಅದು ಅಲ್ಲದೆ ಫೆಬ್ರವರಿ ಮಾರ್ಚ್ ಹಣದ ಬಗ್ಗೆನೇ ಹೆಚ್ಚು ಚರ್ಚೆ ಆಗಿರುವಂಥದ್ದು. ಆದರೆ ಫೆಬ್ರವರಿ ಮಾರ್ಚ್ ಅಂತೇಳಿ ಹಾಕ್ತಾ ಇಲ್ಲ. ಯಾಕಂತ ಹೇಳಿದರೆ 25, 26 ಈ ರೀತಿ ಕಂತು ಪ್ರಕಾರನೇ ಹೋಗ್ತಾ ಉಂಟು. 25 ಆದ ನಂತರ ಈಗ 26 ಕೂಡ ಬರುತ್ತೆ. ಒಂದು ಫೆಬ್ರವರಿ 15 ನಂತರ ನಿಮಗೆ ಬರುವಂಥದ್ದು. ಯಾಕೆಂತ ಹೇಳಿದರೆ ಈಗ 25ನೇ ಕಂತೆ ಜಮಾ ಆಗ್ತಾ ಉಂಟು. ಅದಾದ ನಂತರ ನಿಮಗೆ ಬರುವಂಥದ್ದು. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ, ಅದು ನಿಮಗೆ ಬಂದೇ ಬರುತ್ತೆ. 2 ಕಂತು ಆಲ್ರೆಡಿ ರಿಲೀಸ್ ಆಗಿದೆ. ಇವತ್ತಿನ ವಿಡಿಯೋ ಇಷ್ಟೇ ಇರುವಂಥದ್ದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದೆ ಅದನ್ನು ತಿಳಿಸುವಂತಹ ಕೆಲಸ ಮಾಡ್ತೇನೆ. ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ಮಾಡಿ. ಇನ್ನು ನಿರಂತರ ಅಪ್ಡೇಟ್ಸಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಲೈಕ್ ಕೊಡೋ ಮೂಲಕ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.